ನಮಸ್ಕಾರ, ವೆಲ್ಕಮ್ ಟು ದಿಸ್ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದ್ರು ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಫಸ್ಟೇ ಒಂದು ಕ್ಷಮನೆ ಕೇಳಿಬಿಡ್ತೀನಿ. ಯಾಕಂದರೆ ಈ ಕಮೆಂಟ್ಗಳಿಂದ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಂಡು ವಿಡಿಯೋ ಎಲ್ಲಾದರೂ ಲೆಂತಿ ಆಗ್ಬಿಡುತ್ತೆ ಅಂತ ಕೆಲವೊಂದು ವಿಷಯನ ಹೇಳೋದನ್ನ ಮರ್ತೋಗ್ಬಿಟ್ಟೆ ನಿನ್ನೆ ವಿಡಿಯೋದಲ್ಲಿ. ದಯವಿಟ್ಟು ನಿಮ್ಮಲ್ಲೇನೂ ಕೇಳ್ಕೊತಾ ಇದ್ದೀನಿ, ದೇವರಲ್ಲಿ ಕೂಡ ನಾನು ಕೇಳ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಆದಷ್ಟು ಬೇಗ ನಿನ್ನೆ ಯಾರೆಲ್ಲ ವಿಡಿಯೋ ನೋಡಿದ್ದಾರೆ ಹಾಗೆ ಮತ್ತೆ ಪೂಜೆ ಮಾಡಬೇಕಂತ ಯಾರೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಈ ವಿಡಿಯೋ ತಲುಪಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನಂತಂದರೆ ಇವತ್ತು ಗ್ರಹಣ ಇದೆ ಅಲ್ವಾ, ನನಗೆ ಗ್ರಹಣದ ವಿಚಾರ ಅದು ನನಗೆ ಬರಲಿಲ್ಲ. ಹುಣ್ಣಿಮೆ ಇದೆ ಮತ್ತು ಈ ಶುಭ ಟೈಮಲ್ಲಿ ಪೂಜೆ ಮಾಡಿಕೊಂಡ್ರೆ ಒಳ್ಳೇದಾಗಲಿ ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡು ನಾನು ಆ ವಿಡಿಯೋನ ಮಾಡಿದೆ. ಮತ್ತು ಗ್ರಹಣ ಕೂಡ ತುಂಬಾ ಮುಖ್ಯ ಆಗಿರುತ್ತಲ್ವ, ಹಾಗಾಗಿ ಅದನ್ನು ಕೂಡ ನಾವು ಈಗ ವಿಚಾರ ಮಾಡಬೇಕಾಗ್ತೈತಿ. ಯಾಕಪ್ಪ ಅಂತಂದರೆ ಈ ಗ್ರಹಣದ ಟೈಮಲ್ಲಿ ನಾವು ಒಂದು ಅಡುಗೆ ಮಾಡಿಟ್ರೆ ಅದು ಆಮೇಲೆ ಊಟ ಮಾಡಬಾರ್ದು ಅಂತ ಇರುತ್ತೆ. ಅಂಥದ್ರಲ್ಲಿ ಈ ಪೂಜೆಗಳು ಆ ಟೈಮಲ್ಲಿ ಮಾಡಿದ್ಮೇಲೆ ಮತ್ತೆ ಸಾಯಂಕಾಲ ಮಾಡಬೇಕಂದ್ರೆ ಅದು ಒಂಥರ ಗೊಂದಲ ಆಗ್ಬಿಡುತ್ತೆ. ಅಯ್ಯೋ ಬೆಳಗ್ಗೆನೇ ಇದೆಲ್ಲ ನಾವು ನೀಟಾಗಿ ಮಾಡ್ಕೊಂಡ್ಬಿಟ್ವಿ, ಮತ್ತೆ ಇದನ್ನೆಲ್ಲ ಹೀಗಾಯ್ತಲ್ಲ, ಈ ಎಲ್ಲ ತೆಗಿಬೇಕಾ, ಅದು ಏನು ಮಾಡಬೇಕು, ಅಥವಾ ಯಾಕಾದ್ರೂ ಪೂಜೆ ಮಾಡಿದ್ರೆ ಆ ಥರದ್ದೆಲ್ಲ ಗೊಂದಲ ಆಗುತ್ತೆ. ಅದಕ್ಕೋಸ್ಕರ ಕ್ಲಿಯರಾಗಿ ಹೇಳ್ಬಿಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದರೆ ನೀವು ಆ ಎಲೆ ಪೂಜೆನ ಮಾಡೋಕ್ಕೆ ಯಾರೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅವರಿಗಾಗಿ ಹೇಳ್ತಾ ಇದ್ದೀನಿ. ಇನ್ನು ನಂಬಿಕೆ ಇಲ್ಲ ಅನ್ನೋರು ತುಂಬ ಜನ ಇದ್ದಾರೆ. ನಮ್ಮೂರು ಕೂಡ ನಂಬಿಕೆ ಇಲ್ಲ ಅನ್ನೋರ್ಗಿಂತ ನಂಬಿಕೆ ಇರೋರು ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ತುಂಬಾ ಖುಷಿಯಾಗಿದೆ. ಖಂಡಿತ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಆದರೆ ಮೇನ್ ಅದ್ರ ಮೇಲೆ ಭಕ್ತಿ ನಂಬಿಕೆ ಇಟ್ಕೊಂಡು ಮಾಡ್ಕೊಳ್ಳಿ ಅಂತ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಾನು ಹೇಳಿದೆ ಅಂತ ನೀವು ಮಾಡೋದು ಅಷ್ಟೇ ಅಲ್ಲ. ಅಯ್ಯೋ ಅವ್ರು ಹೇಳಿದ್ರು ನಾನು ದೀಪ ಹಚ್ಚದೆ ಊದಿನ ಕಡ್ಡಿ ಬೆಳೆದಿದೆ, ದಯವಿಟ್ಟು ಆ ಕೆಲಸ ಮಾಡೋಕೆ ಹೋಗ್ಬಿಡಿ. ನಿಮ್ಮ ಭಕ್ತಿಯಿಂದ ನಿಮ್ಮ ಕಷ್ಟ ಇದೆ ಅಲ್ವಾ, ಆ ಕಷ್ಟದ ಪ್ರತಿಫಲ ನಿಮಗೆ ಅದನ್ನು ಸಿಗಬೇಕು ಅಂದರೆ ನೀವೇನಂದರೆ ಭಕ್ತಿ ಮತ್ತು ಅದ್ರ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಮಾತ್ರ ಆ ಕೆಲಸ ಆಗುತ್ತೆ. ಕೆಲವೊಂದೊಂದು ಟೈಮಲ್ಲಿ ಮಾಡಿದ್ರು ಕೂಡ ಒಂದೊಂದು ಸತಿ ಕೆಲಸ ಆಗಲ್ಲ. ಏನಂದರೆ ನಮ್ಮ ಕರ್ಮಗಳನ್ನು ಕಳೆಯೋವರೆಗೂ ಕೆಲವೊಂದು ಟೈಮಲ್ಲಿ ಕಾಡ್ತಾ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಆ ಪೂಜೆಗಳನ್ನ ಮಾಡ್ಕೋಬೇಕಾಗುತ್ತೆ. ಖಂಡಿತ ಒಂದಿಲ್ಲ ಒಂದು ದಿವಸ ಅದನ್ನು ಪರಿಹಾರ ಆಗೇ ಆಗುತ್ತೆ. ಮತ್ತು ಈ ಗ್ರಹಣದ ವಿಚಾರಕ್ಕೆ ಬಂದರೆ ಏನಾಗುತ್ತಪ್ಪ ಅಂತಂದರೆ, ಈ ಆ ಎಲೆನ ಗ್ರಹಣ ಮುಗಿದ ಮೇಲೆ ತರಬೇಕಾ ಅಥವಾ ಮೊದಲೇ ತರಬೇಕಾ ಅಂತ ಕೆಲವೊಬ್ಬರು ಕಮೆಂಟ್ ಹಾಕಿದ್ರು. ಹಾಗಾಗ್ಬಿಟ್ಟು ಏನಪ್ಪ ಅಂತಂದರೆ ಅದೇ ವಿಡಿಯೋದಲ್ಲಿ ತಿಳಿಸ್ಬೇಕಾಗಿತ್ತು. ನನಗೆ ಈ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ತಾನೇ ಇರ್ತಾರೆ ಕಮೆಂಟಲ್ಲಿ. ಆ ಲೆಂತಿ ಆಗುತ್ತೆ ಅನ್ನೋ ಟೆನ್ಷನಲ್ಲಿ ಆ ವಿಷಯನೇ ಹೇಳೋದು ಮರ್ತ್ಬಿಟ್ಟೆ ನಾನು. ಹಾಗಾಗಿ ಇವಾಗ ಮಾಡಿ ಹೇಳ್ತಾ ಇದ್ದೀನಿ. ಖಂಡಿತ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಏನಂತಂದರೆ ಈ ಗ್ರಹಣ ಬರೋಕ್ಕಿಂತ ಮುಂಚೆನೇ ಎಲೆನ ತೊಗೊಂಬಂದು ಇಟ್ಕೊಳ್ರಿ. ಗ್ರಹಣ ಮುಗಿದ ಮೇಲೆ ತರ್ಬೋದಿಲ್ಲ ಅಂತಂದರೆ, ಗ್ರಹಣ ಮುಗಿಯೋದು ಸಾಯಂಕಾಲ 6:30 6:40 ಹಂಗೆ ಮುಗಿತೈತಿ. ಆ ಟೈಮಲ್ಲಿ ನೀವು ಎಲೆಗಳನ್ನ ತರೋಕ್ಕಾಗಲ್ಲ. ಸೂರ್ಯ ಮುಳುಗಿದ ಮೇಲೆ ಒಟ್ಟ ಹೂವಾಗಲಿ ಎಲೆಯಲ್ಲಿ ತಗೊಂಡು ಬರಲೇಬಾರ್ದು. ಹಾಗಾಗಿ ಮೊದಲೇ ತಂದು ಇಟ್ಕೊಳ್ರಿ. ಗಿಡದಿಂದ ಕೀಳಬಾರ್ದು. ಮಾರ್ಕೆಟಿಂದ ತರೋದಾದ್ರೆ ತರ್ಬೋದು, ಆದರೆ ಗಿಡದಿಂದ ತೆಗಿಬಾರ್ದಲ್ಲ ಎಲೆ. ಹಾಗಾಗಿಬಿಟ್ಟು ಬೆಳಿಗ್ಗೆನೇ ತೊಗೊಂಬಂದು ಇಟ್ಕೊಳ್ರಿ. ನಿಮ್ಮ ಗ್ರಹಣದ ಸೂತಕದ ಟೈಮ್ ಬರೋಕ್ಕಿಂತ ಫಸ್ಟ್ ಮೊದಲೇನ ಆ ಎಲೆಗಳನ್ನ ತಂದು ಇಟ್ಕೊಳ್ರಿ. ತಂದ ಮೇಲೆ ಅದೇನು ಮಾಡ್ಬೇಕಂದ್ರೆ ಫಸ್ಟ್ ಮನೆಯಿಂದ ಹೊರಗೆ ತೊಳ್ಕೊಂಡು ಬಂದಾದ್ಮೇಲೆ ಅದಕ್ಕೆ ಒಂದಿಷ್ಟು ತುಳಸಿ ಎಲೆ ಅಥವಾ ಗರಿಕೆ ಆ ಎಲೆಗಳನ್ನ ಅದ್ರ ಮೇಲೆ ಇಟ್ಬಿಟ್ಟು ಒಂದು ಕಾಟನ್ ಅರ್ವಿಯಾಗ ಕಾಟನ್ ಅರ್ವಿ ತೊಯ್ಸಿ ಅದ್ರ ಎಲೆ ಸುತ್ತಿ ಇಡ್ರಿ. ಯಾಕಪ್ಪ ಅಂತಂದರೆ ಎಲೆ ಒಣಗಬಾರ್ದು. ಸಾಯಂಕಾಲ ಗಂಟ ಅದು ಹಾಗೆ ತಾಜವಾಗಿರಬೇಕು. ಯಾಕಂದ್ರೆ ನಾವು ಪೂಜೆ ಮಾಡ್ತಾ ಇರೋದು ಒಳ್ಳೇದಕ್ಕೆ. ಹಾಗಾಗಿ ಎಲೆ ಒಣಗಿಸಕ್ಕೆ ಬಿಡಬೇಡ್ರಿ. ಒಂದು ತೊಯ್ಸಿದ ಅರ್ವಿಯಾಗ ಅದನ್ನು ಸುತ್ತಿಡ್ರಿ. ಅದ್ರ ಮೇಲೆ ಹೇಳಿದ್ನಲ್ವ ಗರಿಕೆ ಅಥವಾ ತುಳಸಿ ಎಲೆ ಅಥವಾ ಎಳ್ಳು ಯಾವುದಾದ್ರೂ ಇದರಲ್ಲಿ ಯಾವುದಾದ್ರೂ ಒಂದು ಅದ್ರ ಮೇಲೆ ಇಟ್ಟು ನೀವು ಮುಚ್ಚಿಟ್ಬಿಡಿ. ನಾನು ಸಾಯಂಕಾಲ ಗ್ರಹಣ ಬಿಟ್ಟು ಮೇಲೆ ನೀವು ಅದನ್ನು ಮತ್ತೆ ಇನ್ನೊಂದು ಸತಿ ತೊಳ್ಕೊಂಡು ನಿಮ್ಮ ಮನೆಯೆಲ್ಲ ಸ್ವಚ್ಛ ಮಾಡ್ಕೊತಿರಲ್ಲ, ಮನೆ ಸ್ವಚ್ಛ ಮಾಡ್ಕೊಂಡು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ಜಳಕ ಮುಗಿಸ್ಕೊಂಡು ಮತ್ತೆ ಆ ಎಲೆನ ಮತ್ತೆ ಇನ್ನೊಂದು ಸತಿ ಅದು ಏನು ಹಾಕಿರ್ತೀರಿ ಎಳ್ಳು ಅಥವಾ ತುಳಸಿ ಎಲೆ ಗರಿಕೆ ಅಥವಾ ಗಂಧ ಹಾಕಿರ್ತೀರ ಅದನ್ನು ತೆಗೆದಿಟ್ಟು ಮತ್ತೆ ಇನ್ನೊಂದು ಸತಿ ಆ ಎಲೆನ ತೊಳ್ಕೊಂಡು ಪೂಜೆನ ಮಾಡ್ಕೊಳ್ರಿ. ಖಂಡಿತ ಒಳ್ಳೇದಾಗ್ತೈತಿ. ಈ ಒಂದು ವಿಷಯ ನಾನು ಮರ್ತ್ಬಿಟ್ಟೆ. ಮತ್ತೆ ಇನ್ನೊಬ್ರು ಕೇಳಿದ್ರು, ಇವತ್ತು ಹುಣ್ಣಿಮೆ ಇರೋದ್ರಿಂದ ಎಲೆಗಳನ್ನ ತರಬೋದಾ, ಗಿಡದಿಂದ ತೆಗಿಬೋದಾ ಅಂತ ಹೇಳ್ಬಿಟ್ಟು ಖಂಡಿತ ತರ್ಬೋದು. ನಾವೇನಂದ್ರೆ ಕೆಟ್ಟ ಕೆಲಸಕ್ಕೆ ಅಥವಾ ಗಿಡನ ಕಟ್ ಮಾಡಿ ಬಿಸಾಕ್ತೀವಿ ಅಂದರೆ ಖಂಡಿತ ಆ ಕೆಲಸನ ಇವತ್ತು ಮಾಡಬಾರ್ದು. ನಾವು ಮನೆ ಒಳ್ಳೇದಕ್ಕೆ, ನಮ್ಮ ಜೀವನಕ್ಕೆ ಒಳ್ಳೇದಕ್ಕೆ ಆಗಲಿ ಅಂತ ದೇವರು ಪೂಜೆಗೋಸ್ಕರ ತರ್ತಾ ಇರೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಖಂಡಿತ ನಾವು ತರ್ಬೋದು, ಒಳ್ಳೇದದು. ಅಂದರೆ ಅದೇ ಹೇಳಿದ್ನಲ್ಲ, ಬೆಳಗ್ಗೆನ ತಂದಿಟ್ಕೊಬಿಡ್ರಿ, ಸಾಯಂಕಾಲವರೆಗೂ ಕಾಯಕ್ಕೆ ಹೋಗ್ಬೇಡ್ರಿ. ಬೆಳಗ್ಗೆ ತಂದಿಟ್ಕೊಂಡು ಆ ಪೂಜೆನ ಮಾಡಿಕೊಡ್ರಿ. ಖಂಡಿತ ಯಾವುದೇ ತೊಂದರೆ ಇಲ್ಲ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಕೂಡ ನಾವು ಆ ಎಲೆ ತರೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಮತ್ತು ಇನ್ನೊಂದು ವಿಷಯ, ಗ್ರಹಣ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ತುಂಬ ಎಚ್ಚರಿಕೆಯಿಂದ ಇರಿ, ಹುಷಾರಾಗಿರಿ. ಹೇಳ್ತಾ ಇದ್ದಾರೆ ಊಟ ಎಲ್ಲ ಮಾಡಬಾರ್ದು ಇವತ್ತು. ಬೆಳಗ್ಗೆ ಏನು ತಿಂತಿರೋ ತಿಂದ್ಬಿಡ್ರಿ. ಗ್ರಹಣದ ಸೂತ್ಕದ ಟೈಮು ಗ್ರಹಣ ಇಡೋಕ್ಕಿಂತ ಮುಂಚೆನೇ ಬರುತ್ತೆ. ಆ ಟೈಮಲ್ಲಿ ಏನು ತಿನ್ನಬಾರ್ದು ಅಂತ ದೊಡ್ಡವರ ಒಂದು ನಂಬಿಕೆ, ಅವ್ರ ಮಾತನ್ನು ಪಾಲಿಸ್ಕೊಂಡು ಹೋಗಬೇಕು ನಾವು ಕೂಡ. ಹಾಗಾಗಿ ಅಡುಗೆಗಳನ್ನ ಜಾಸ್ತಿ ಮಾಡಿ ಇಟ್ಕೋಬೇಡ್ರಿ. ಸಣ್ಣ ಮಕ್ಕಳು ಅಥವಾ ವಯಸ್ಸಾದವರು ಅಂಥವ್ರಿಗೆಲ್ಲ ಬೇಕು ಅಂದರೆ ಅಡುಗೆ ಮಾಡಿದ್ಮೇಲೆ ಒಂದು ತುಳಸಿ ಎಲೆ ಅಥವಾ ಹೇಳಿದ್ನಲ್ಲ ಆ ಥರದ ವಸ್ತುಗಳು ಯಾವುದಾದ್ರೂ ಅದರಲ್ಲಿ ಇಟ್ಟು ಅವರಿಗೆ ಊಟನ ಮಾಡಿಸ್ಬೋದು.
ಮಾಡ್ಕೋಬೋದು. ಗ್ರಹಣ ಮುಗಿದ್ಮೇಲೆ ಖಂಡಿತ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಮನೆ ಶುದ್ಧಿ ಮಾಡಿಕೊಂಡು ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೋಬೋದು. ನನಗೆ ಗೊತ್ತಿರೋದನ್ನ ನಾನು ಹೇಳ್ತಿದ್ದೀನಿ, ಬೇರೆ ಗೊತ್ತಿಲ್ಲ. ನಾನು ಒಂದೊಂದು ವಿಷಯ ನನಗೂ ಗೊತ್ತಿರಲ್ಲ, ಕೆಲವೊಂದೊಂದು ತಿಳ್ಕೊಂಡು ನಿಮಗೂ ಕೂಡ ಹೇಳ್ತಾ ಇರ್ತೀನಿ. ಹಾಗಾಗ್ಬಿಟ್ಟು ಇನ್ನು ನಾನು ಹೇಳಿದ್ನಲ್ಲ, ತುಂಬ ನಂಬಿಕೆ ಇದ್ರೆ ಮಾತ್ರ ಈ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ. ಯಾವುದೂ ನಂಬಿಕೆ ಇಲ್ಲ ಅಂದರೆ ಯಾವ ಕೆಲಸನೂ ಆಗೋದಿಲ್ಲ. ಹಾಗಾಗಿ ನಂಬಿಕೆ ಇಟ್ಕೊಂಡು ಭಕ್ತಿಯಿಂದ ಮಾಡಿಕೊಡ್ರಿ. ಒಂದು ಕಮೆಂಟ್ ಬಗ್ಗೆ ನಾನು ಇವತ್ತು ಮಾತಾಡಬೇಕು. ಸ್ವಲ್ಪ ಬೇಜಾರಾಯಿತು, ಪರವಾಗಿಲ್ಲ, ಏನಿಲ್ಲ. ಏನಪ್ಪ ಅಂತಂದ್ರೆ, ನಿನಗೆ ಆ ಅನುಭವ ಆಗಿದ್ರು, ಆ ಕಷ್ಟ ನೀನು ಅನುಭವಿಸಿದ್ರ, ಅದನ್ನು ಅವತ್ತೇ ಹೇಳಬೇಕಾಗಿತ್ತು, ನೀನು ಯಾಕೆ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಒಬ್ರು ಕಮೆಂಟ್ ಹಾಕಿದ್ರು. ಆ ಒಂದು ವಿಡಿಯೋ ಮಾಡೋಕ್ಕೆ ನನಗೆ 14 ನಿಮಿಷ ಟೈಮ್ ತೊಗೋತು, ಉಪ್ಪಿನ ವಿಷಯದ್ದು. ಯಾಕಂದ್ರೆ ಒಂದೊಂದು ವಿಚಾರನೂ ಫಸ್ಟವಾಗಿ ಹೇಳಬೇಕಾಗ್ತದೆ. ನೋಡಿ, ಹಿಂಗೆ ಅವಸರು ಮಾಡೋಕ್ಕೆ ಹೋಗಿ ಒಂದೊಂದು ವಿಚಾರ ಮರ್ತು ಹೋಗ್ಬಿಡ್ತೀವಿ ರೀ. ಹಿಂಗೆ ಮರೆತು ಹೋಗ್ಬಿಟ್ರೆ ಮತ್ತೆ ಹಿಂದೆ ನಿಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೂ ಮುಂದೆ ಕಮೆಂಟ್ ಆಗ್ತಾರೆ, ಅದೇ ವಿಡಿಯೋದಾಗ ಹೇಳಬೇಕಾಗಿತ್ತು, ನೀನು ಮತ್ತೆ ಹಾಕಿದ್ದು ಹಿಂಗೆ ಮಾಡ್ದಿ ಅಂತ ಹೇಳ್ಬಿಟ್ಟು ಹೇಳ್ತೀರಿ. ಈ ಥರ ಟೆನ್ಷನ್ ಆಗಿ ಲೆಂತಿ ಆಗ್ತದೆ ಹೇಳ್ಬಿಟ್ಟು ಆ ಥರ ಆಗ್ಬಿಡ್ತೈತಿ. ಹಾಗಾಗಿ ಅದರಲ್ಲೇ ಹೇಳಬೇಕಂದ್ರೆ ಆಗೋದಿಲ್ಲ. ಈಗ ಒಂದು ಎಲೆ ಪೂಜೆನ ಒಂದು 10 ನಿಮಿಷದ ವಿಡಿಯೋ ಆಗ್ತೈತಿ, ಅಂಥದ್ರಾಗ ಅದೊಂದು 14, ಇದೊಂದು 10, ಒಂದು 20, ನೀವು 5 ನಿಮಿಷದ ನೀವು ನೋಡ್ತೀರಿ ವಿಡಿಯೋ ಕುತ್ಕೊಂಡು ಆಗ್ತೈತೆ. ಅಷ್ಟು ತಾಳ್ಮೆ ಐತಿ, ಅಷ್ಟು ಟೈಮ್ ನಿಮ್ಮ ಹತ್ರ ಐತಿ. ಚಿಕ್ಕದಾಗಿ ತೋರಿಸ್ಕೊಂಡು ಹೋದ್ರೆ ನಮಗೂ ಟೈಮ್ ಸೇವ್ ಆಗ್ತೈತಿ, ನಿಮಗೂ ಟೈಮ್ ಸೇವ್ ಆಗ್ತದೆ. ಅದು ಜಲ್ದಿ ನೋಡ್ಕೋಬೋದು. ಹಾಗಾಗಿ ಒಂದೇ ವಿಡಿಯೋದಾಗ ಎಲ್ಲನೂ ಹೇಳೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ಆಮೇಲೆ ನನ್ನ ಕಷ್ಟ ಅನುಭವಿಸಿಲ್ಲ, ನನಗೆ ಯಾವುದೇ ತೊಂದರೆ ಆಗಿಲ್ಲ ಅಂತ ಹೇಳಿದ್ರಿ. ನನ್ನ ಕಷ್ಟ ಅನುಭವಿಸಿನೋ ಇಲ್ಲೋ, ನನ್ನ ತೊಂದರೆ ಆಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ನಾನು ಇಡೀ ನನ್ನ ಚಾನಲ್ನ ಚೆಕ್ ಮಾಡ್ಕೊಂಡು ಹೋಗಿ ಬರ್ರಿ. ಯಾಕಂದ್ರೆ ನಿಮ್ಗೆ ಅಷ್ಟೊಂದು ಫ್ರೀ ಟೈಮ್ ಐತಲ್ಲ, ಒಂದ್ರದಾಗಿ ಹೇಳಿದ್ಮೇಲೆ ಕೇಳೋಷ್ಟು ಟೈಮ್ ಐತವಲ್ಲ, ನಂದು ಇಡೀ ಚಾನಲ್ ಚೆಕ್ ಮಾಡ್ಕೊಂಡು ಹೋಗ್ರಿ. ಗೊತ್ತಾಗ್ತೈತಿ ನಿಮಗೆ ನನಗೆ ಏನಾಗೈತಿ, ಏನಾಗಿಲ್ಲ, ನಾನು ಎಲ್ಲಿಗೆ ಬಂದು ನಿಂತಿತ್ತು, ನನ್ನ ಪರಿಸ್ಥಿತಿ ಎಲ್ಲಿವರೆಗೂ ತಲುಪಿತ್ತು ಅನ್ನೋದು ತಿಳಿತೈತಿ. ನಾನು ಯಾಕೆ ಕಷ್ಟದಾಗ ಬಂದೀನಿ, ಎಷ್ಟು ನೋವು ತಿಂದು ಬಂದೀನಿ, ನನ್ನ ಜೀವನ ಎಲ್ಲಿವರೆಗೂ ಬಂದು ನಿಂತಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ವಿಡೋದಾಗ ಹೇಳಿನಿ. ಯಾವುದು ನನ್ನ ಜೀವನದ ಬಗ್ಗೆ, ಕೆಲವೊಬ್ಬೊಬ್ರು ಸಂಸಾರದ ಬಗ್ಗೆ ಬಚ್ಚಿಟ್ಟು ಮುಚ್ಚಿಟ್ಟು ಮಾತಾಡ್ತಾರೆ. ಅಂದ್ರೆ ನನಗಿದು ನನ್ನ ಕುಟುಂಬ ಅಂತ ತಿಳ್ಕೊಂಡಿನ್ನ, ಆಯ್ತಾ? ಇಲ್ಲಿ ಸಂಸಾರ ಮಾಡಕತ್ತೇನೆ, ಇದು ಇಷ್ಟೇ ಕುಟುಂಬ ಅಲ್ಲ, ನನ್ನ ಯೂಟ್ಯೂಬ್ ನನ್ನ ಕುಟುಂಬ, ಇವರೆಲ್ಲ ನನ್ನವ್ರು ಅಂತ ತಿಳ್ಕೊಂಡು ನಾನು ಪ್ರತಿಯೊಂದು ಶೇರ್ ಮಾಡ್ಕೋತೀನಿ ಯೂಟ್ಯೂಬ್ದಾಗ. ಯಾವುದು ನಾನು ಇಲ್ಲಿ ಶೇರ್ ಮಾಡ್ಕೊಳ್ಳೋದೇ ಇರಲ್ಲ, ನಾನು ಯಾವುದು ಹೇಳ್ದೆ ಕೂಡ ಇರಲ್ಲ. ನಾನು ಪರ್ಸ್ನಲ್ ವಿಷಯ, ಆ ಥರದ ವಿಚಾರಗಳು ನಾನು ಯಾವುದು ಹೇಳಲ್ಲ. ನಾನು ಬಚ್ಚಿಡ್ತೀನಿ ಆ ಥರದ್ದು ನಾನು ಯಾವುದೂ ಮಾಡಿಲ್ಲ ಇಲ್ಲಿ, ಆಯ್ತಾ? ಪ್ರತಿಯೊಂದು ನಾನು ಶೇರ್ ಮಾಡ್ಕೋತೀನಿ. ಯಾಕಂದ್ರೆ ಒಂದು ಸಮಾಧಾನ ಮಾತು ಹೇಳ್ತಾರೆ, ನನ್ನ ಮೇಲೆ ನಂಬಿಕೆ ಐತಿ, ನನ್ನ ಕುಟುಂಬ ಅಂತ ತಿಳ್ಕೊಂಡಿದ್ದೆ, ನನ್ನ ಸಮಾಧಾನ ಹೇಳ್ತಾರೆ. ನನ್ನ ನೋವಾಯಿತು ಅಂತಂದ್ರೆ ಅವರು ಸನಕ್ಕೆ ನೋವು ಪಡ್ತಾರೆ. ಆ ಥರದ ವಿಚಾರಗಳೈತಿ ಇದರಲ್ಲಿ. ನನಗೆ ಇಲ್ಲಿ ಬಚ್ಚಿಟ್ಟು ಸುಮ್ಮನೆ ಇನ್ನೊಂದು ಹೇಳಿ ಮತ್ತೊಂದು ಹೇಳಿ ಏನೋ ಅವಶ್ಯಕತೆ ಇಲ್ಲ, ಆಯಿತಾ? ನಿಮ್ಗೆ ನಾನು ಇದರಿಂದ ಎಷ್ಟು ಖುಷಿಯಾಗಿದ್ದೀನಿ ಅಂತ ನನಗೆ ಗೊತ್ತೈತಿ. ಆಮೇಲೆ ಜೀವನದ ನಾನು ಏನೇನು ನರಕ ಅನುಭವಿಸಿದನೆಲ್ಲ ಹೋಗಿ ಒಂದ್ಸತಿ ವಿಡಿಯೋ ನೋಡ್ಕೊಂಬರ್ರಿ. ಜಾಸ್ತಿ ಏನು ಮಾತಾಡೋದು ಬೇಡ ನಿಮ್ಮ ಹತ್ರ, ಆಯಿತಾ? ಅದು ನಿಮ್ಗೆ ಡೌಟ್ ಇತ್ತು, ನೀವು ಕೇಳಿ, ಅದೇನು ತಪ್ಪಿಲ್ಲ. ಆದರೂ ಒಂದ್ಸತಿ ನಿಮ್ಮ ತಲೆಂತ ಹೋಗ್ಬೇಕಂದ್ರೆ ಒಂದ್ಸತಿ ವಿಡಿಯೋ ನೋಡ್ಬಿಡ್ರಿ, ಆಯಿತಾ? ಈ ಥರ ತಲೆಯಲ್ಲಿ ಯಾರಿಗೆಲ್ಲ ವಿಚಾರ ಇರ್ತೈತಲ್ಲ, ಸುಮ್ಮನೆ ವಿಡಿಯೋ ಮಾಡಕತ್ತಾಳ ಅಂತ ಹೇಳ್ಬಿಟ್ಟು ಅಂಥವ್ರು ನಾನು ವಿಡಿಯೋನ ನೋಡ್ರಿ, ಕರೆನೋ ಸುಳ್ಳು ಅಂತ ಅಲ್ಲೇ ನಿಮ್ಗೆ ತಿಳಿತೈತಿ. ಈ ಪೂಜೆ ವಿಧಾನದ ಇಷ್ಟು ಹೇಳಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಮನಸ್ಸಿಗೆ ಬೇಜಾರಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಈ ಒಂದು ಸತಿ ಇನ್ನು ಮುಂದೆ ಈ ಥರ ತಪ್ಪುಗಳನ್ನ ಮಾಡೋಕ್ಕೆ ಹೋಗೋದಿಲ್ಲ. ಪ್ರತಿಯೊಂದು ಇನ್ನು ಬರೆದು ಇಟ್ಕೊಂಡು ನಿಮ್ಮ ವಿಚಾರನ ತಿಳಿಸ್ತೀನಿ. ನಮಸ್ಕಾರ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.